ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರು. ಒಂದು ಸುದ್ದಿ ನೋಡ್ತಾ ಇದ್ದೀರಿ ನೀವು. ವಿಶೇಷವಾಗಿ ಸೋಳೆಬಾವಿಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಭಾಳ ಸಂತೋಷ ವಿಷಯ. ಅದೇ ಕಾಲಕ್ಕೆ ಅದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರ ಸಮಾಧಿ ಇರುವ ಚನ್ನಗಿರಿ ತಾಲೂಕಿನ ಹೊದಗಿರಿ ಗ್ರಾಮದಲ್ಲಿ ಭವ್ಯ ಸ್ಮಾರಕ ಮಾಡಲು ಲೋಕೋಪಯೋಗಿ ಇಲಾಖೆಯಿಂದ 5 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಆರಂಭವಾಗಲಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡಿಲ್ಲ, ನಮ್ಮ ಕರ್ನಾಟಕದ ಶಾಸಕರಿಗೆ ನಮ್ಮ ಶಿವಾಜಿಯವರ ಬಗ್ಗೆ, ಶಿವಾಜಿಯವರ ತಂದೆಯವರ ಬಗ್ಗೆ ಪ್ರೀತಿ ಮತ್ತು ಅವರ ಸ್ಮಾರಕಗಳನ್ನು ನಿರ್ಮಿಸುವಂಥ ವಿಚಾರ ಭಾಳ ಒಪ್ಪುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಸೌಹಾರ್ದದಿಂದ ಮೂಡಬೇಕಾಗಿದೆ ಮರಾಠಿ ಮತ್ತು ಕನ್ನಡಿಗರ ಮಧ್ಯೆಲ್ಲ. ಮತ್ತು ಕರ್ನಾಟಕದ ಬೆಂಗಳೂರಲ್ಲಿ ಅವರು ಇದ್ದಂಥವರು ಶಹಾಜಿ ಅವರ ಇತಿಹಾಸ ನಾವು ನೋಡಿದರೆ ಗೊತ್ತಾಗ್ತದೆ. ಒಬ್ಬ ಸರ್ದಾರರು, ಅಂಥವ್ರ ಮಗ ಒಬ್ಬ ಸರ್ದಾರ, ಒಬ್ಬ ಛತ್ರಪತಿ ಆದಿದ್ದು, ಚಕ್ರವರ್ತಿ ಆಗೋದು ಛತ್ರಪತಿ ಆದಿದ್ದು ನಾವು ನೋಡಿದ್ದೀವಿ ಇತಿಹಾಸದಲ್ಲ. ಇವತ್ತು ಯಾವ ಜನ ನಮ್ಮ ಮಹಾರಾಜ್ ಶಿವಾಜಿಯವ್ರನ್ನ ಆ ಕಾಲಕ್ಕೆ ದೂರಿಟ್ಟಿದ್ರು, ಇವತ್ತು ಅದೇ ಜನ ನಮ್ಮ ಹಿಂದೂ ಚಕ್ರವರ್ತಿ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಕಾಲಾಯ ತಸ್ಮಿನ್ ನಮ. ಆದರೂ ಈ ಸಂದರ್ಭದಲ್ಲ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದಾಗಿರ್ಬೋದು, ಈ ಕೆಲಸ ನಿಜವಾಗಿಯೂ ನಾವು ಅದನ್ನು ಏನಪ್ಪ ಅಂದ್ರೆ ಹೊಗಳೇಬೇಕಾದಂಥದ್ದು, ಮೆಚ್ಚಲೇಬೇಕಾದಂಥದ್ದು. ಶಹಾಜಿ ಮಹಾರಾಜರ ಬಗ್ಗೆ ಅಂತೂ ಇನ್ನಷ್ಟು ಆಸಕ್ತಿ ತೆಗೆದುಕೊಂಡು ನಮ್ಮ ಸತೀಶ್ ಅವರು ಒಂದೇನೋ ಸ್ಮಾರಕ ಮಾಡ್ಬೇಕಂತ ಹೊರಟಿದ್ದಾರೆ. ಅದು ಸಹಿತ ಚನ್ನಗಿರಿ ತಾಲೂಕಿನ ಹೊದಗಿರಿ ಗ್ರಾಮದಲ್ಲೇ. ಇದು ಸಹಿತ ಒಂದು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಕೆಲಸ. ಯಾಕಂದ್ರೆ ನಮ್ಮ ಹಿರಿಯರನ್ನು ನಾವು ನೆನಪಬೇಕಾಗಿದ್ದು, ಅವರು ನಮಗೆ ತೋರಿಸಿದ ಮಾರ್ಗದಿಂದ ಮುಂದುವರಿಬೇಕಾಗಿದ್ದು ನಿಜವಾಗಿ ಒಳ್ಳೆಯ ಸಂದೇಶ ಬೀರುವಂಥದ್ದು. ಇದನ್ನು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡಿದ್ದಾರೆ ತಮ್ಮ ಭಾಷಣದಲ್ಲ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ನಮ್ಮ ಸತೀಶ್ ಅವರಲ್ಲ ಶಿವಾಜಿ ಮಹಾರಾಜರ ಬಗ್ಗೆನೂ ಸಾಕಷ್ಟು ಅಭ್ಯಾಸ ಮಾಡ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಜನಸೇವಕಗೆ ನಿಜವಾಗಿ ಎಲ್ಲ ಜ್ಞಾನ ಇರಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಶಿವಾಜಿ ಅವ್ರು ಮಾಡಿದ ಸಾಧನೆಗಳಾಗಿರ್ಬೋದು, ಟಿಪ್ಪು ಸುಲ್ತಾನ್ ಮಾಡಿದ ಸಾಧನೆ ಆಗಿರ್ಬೋದು, ಅವ್ರು ಯಾವ ರೀತಿಯಾಗಿ ಹೋರಾಟ ಮಾಡಿದರು, ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಂಡು ಆ ರೀತಿ ತಾವು ಆ ದಿಶೆಯಲ್ಲಿ ಹೆಜ್ಜೆ ಇಡೋದು ಅಷ್ಟ ಪ್ರಮುಖದ. ತಿಳ್ಕೊಳ್ಳೋ ಜೊತೆಗೆ ಅದರ ಕಾರ್ಯಾಚರಣೆ ತರೋದು ಭಾಳ ಮಹತ್ವದ. ಆ ದಿಶೆಯಲ್ಲೇ ನಮ್ಮಿಬ್ಬರು ಬೆಳಗಾವಿಯ ನಾಯಕ ಮತ್ತು ನಾಯಕಿಯರು ಈ ದಿಶೆಯಲ್ಲಿ ಇನ್ನೂ ವರ್ಕ್ಗಳು ಮಾಡಬೇಕಾಗಿದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಭಾಳ ಮಹತ್ವದ್ದು ಏನಪ್ಪ ಅಂತಂದ್ರೆ, ಈಗ ಅಧಿಕಾರದಲ್ಲಿದ್ದಾರೆ ಅವರು ಮತ್ತು ಇಬ್ಬರು ಉಸ್ತುವಾರಿಗಳಿದ್ದಾರೆ. ಒಬ್ಬ ಇನ್ನೊಂದು ಜಿಲ್ಲೆಗೆ ಉಡುಪಿಗಿದ್ದಾರೆ, ಇಲ್ಲಿದ್ದಾರೆ. ಆ ಮಾತು ಬೇರೆ. ಈ ತಮ್ಮ ಕ್ಷೇತ್ರಗಳಲ್ಲಿ ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯದ, ಉದ್ಯೋಗ ಸೃಷ್ಟಿಗಳನ್ನ ಏನು ಮಾಡಲಿಕ್ಕೆ ಏನು ಸಾಧ್ಯದ, ಅದೇ ಕಾಲಕ್ಕೆ ಅರಣ್ಯಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಏನು ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ಉಡುಪಿನೂ ಬರ್ತದೆ, ಅರಣ್ಯದ, ಇಲ್ಲೂ ಬೆಳಗಾವಿ ಖಾನಾಪುರದ ಇದು ಅರಣ್ಯದ. ಇವಾಗ ಅರಣ್ಯ ಉಳಿಸೋ ಜೊತೆಗೆ ಅಭಿವೃದ್ಧಿ ಮಾಡಲಿಕ್ಕೆ ಏನು ಸಾಧ್ಯದ, ಅಲ್ಲಿ ಜನರನ್ನ ಹೊರಗೆ ಕಳಿಸೋದಷ್ಟ ಮಹತ್ವದ್ದಾದರೂ ಸಹಿತ ಅವ್ರಿಗೆ ಬದುಕು ಕೊಡೋಕೆ ನಾವೇನು ಮಾಡಬೇಕಾಗಿದೆ. ಇವೆಲ್ಲರೂ ಒಂದಿಷ್ಟು ಸಾಫ್ಟಾಗಿ ವಿಚಾರ ಮಾಡುವಂಥ ಈ ಇಬ್ಬರು ನಾಯಕಿಯರ ಬಗ್ಗೆ ಒಂದಿಷ್ಟು ಇವತ್ತು ಯಾಕೆ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ, ಇನ್ನೊಂದು ಭಾಳ ಗಂಭೀರವಾದಂಥ ವಿಷಯ ಆಗಬೇಕಾಗಿದ್ದು. ಒಂದು ಅರಣ್ಯ ಉಳಿಬೇಕಾಗಿದ್ದು, ಎರಡನೇದು ರೈತರಿಗೆ ಬೆಂಬಲ ಬೆಲೆ ಸಿಗಬೇಕಾಗಿದ್ದು. ಈ ದಿಶೆಯಲ್ಲಿ ಯಾಕೆ ಇವರಿಬ್ಬರು ಚಿಂತನೆ ಮಾಡಿ ಸರ್ಕಾರದಲ್ಲಿ ಒತ್ತಡ ಆಗ್ತಿರಬಾರದು ಅಂತೇಳಿ. ಯಾಕಂದ್ರೆ ಎಲ್ಲಿವರೆಗೆ ಬೆಂಬಲ ಬೆಲೆ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲ, ಅಲ್ಲಿವರೆಗೆ ದೇಶ ಉದ್ಧಾರ ಇಲ್ಲ. ಮತ್ತು ಇದನ್ನು ಸ್ವತಃ ರಾಹುಲ್ ಗಾಂಧಿಯವರು ಸಹಿತ ಅವರು ಒಪ್ಕೊಳ್ತಾರೆ. ಇದನ್ನು ರಾಹುಲ್ ಗಾಂಧಿಯವರು ಎಲ್ಲ ಕಡೆ ಮಾತಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಆ 3 ಕಾಲೆ ಕಾನೂನುಗಳನ್ನ ಯಾಕೆ ತೆಗೆದು ಹಾಕಿಲ್ಲ ಅನ್ನೋದು ರೈತರ ಪ್ರಶ್ನೆ. ಇಲ್ಲೇನಾಗಿದೆ ಅಂದರೆ, ಈ ದೇಶದೊಳಗೆ ರೈತರಲ್ಲೇ ಮತ್ತು SC ST ಅದ್ರ ಜೊತೆಗೆ ನಮ್ಮ ಹಿಂದುಳಿದ ಬಾಂಧವರೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇಲ್ಲ. ಆ ಹಿಂದೂ ಮೂಲಕ ಇವನ್ನೆಲ್ಲ ಒಂದು ಮಾಡೋ ಪ್ರಯತ್ನ ಸಿದ್ದರಾಮಯ್ಯನವರು, ಅವ್ರ ಜೊತೆಗೆ ನಮ್ಮ ಸತೀಶ್ ಅವರು, ಅವ್ರ ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, DK ಅವರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಅದು ಇಷ್ಟು ಸಾಲೋದಿಲ್ಲ ಅಂತ, ಈ ಪ್ರಯತ್ನ ಸಾಲೋದಿಲ್ಲ, ಹೋಗಿ ಮುಟ್ಟುವುದಿಲ್ಲ. ಯಾಕಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ಈ ದೇಶಕ್ಕೆ, ಈ ನಾಡಿಗೆ ನಿರುದ್ಯೋಗ ಪೂರ್ಣ ಕಿತ್ತು ಹಾಕಬೇಕಾಗಿದೆ. ಪ್ರತಿಯೊಬ್ಬರು ಉದ್ಯೋಗ ಸಿಗಬೇಕಾಗಿದೆ. ಪ್ರತಿಯೊಬ್ಬರು ಸ್ವತಃ ಉದ್ಯೋಗದಿಂದ ಸ್ವಾಭಿಮಾನಿಯಾಗಿ ಬದುಕಬೇಕಾಗಿದೆ. ಇವತ್ತು ಗ್ಯಾರಂಟಿ ಏನಪ್ಪ ಅಂದ್ರೆ, ಒಬ್ಬರು ಉಪಕಾರ, ಅದು ಟ್ಯಾಕ್ಸಲ್ಲಿ ದುಡ್ಡನ್ನು ಒಂದು ಸ್ವಲ್ಪ ನಮ್ಗೆ ತೆಗೆದುಕೊಡ್ತಾ ಇದ್ದಾರೆ. ಅದು ಉಪಕಾರ ಬೇಡ, ಸ್ವಂತ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ ನಾಯಕರು. ಆ ದಿಶೆಯಲ್ಲಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯಗಳು ನೋಡುವಂಥ ವ್ಯಕ್ತಿತ್ವವನ್ನು ಸತೀಶ್ ಅವರು ಆಗಿರ್ಬೋದು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಪಡ್ಕೊಂಡಿದ್ದಾರೆ. ಇವ್ರ ಜೊತೆ ಇನ್ನುಳಿದವರೆಲ್ಲ ವಿಶ್ವಾಸ ತೆಗೆದುಕೊಂಡ ಈ ಒಂದು ಏನು ಮುಖ್ಯವಾಗಿ ಆಗಬೇಕಾಗಿದ್ದು, ಒಂದದ್ದು OBC SC ST ಜೊತೆಗೆ
ಈ ಒಂದು ಮೈನಾರಿಟಿ ಇವರೆಲ್ಲರೂ ಒಂದು ಕಡೆ ಬರುವಂಥದ್ದು, OBC ಒಂದು ಕಡೆ ಬರುವಂಥದ್ದು, ಮಾಡುವ ಕೆಲಸ ಜೊತೆಗೆ ಇವರಿಗೆಲ್ಲ ಉದ್ಯೋಗ ಸಿಗುವಂಥದ್ದು. ಯಾಕಂದರೆ ಎಲ್ಲಿವರೆಗೂ ಉದ್ಯೋಗ ಎಲ್ಲರಿಗೂ ಸಿಗುವುದಿಲ್ಲ ಅಲ್ಲಿಯವರೆಗೆ ಈ ದೇಶದ ಏನಪ್ಪ ಅಂದ್ರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ಇನ್ನಷ್ಟು ಕಾಳಜಿ ಮಾಡಬೇಕಾಗಿದೆ. ಮೇಲೆ ಹೇಳ್ತಾ ಇರ್ತೀವಿ, ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಬೆಳಗಾವಿ ಮಟ್ಟದಲ್ಲೇ ಪ್ರತಿಯೊಂದು ಹಳ್ಳಿಗಳಿಗೂ ಶಾಲೆ ಮುಟ್ಟುವಂಥದ್ದು, ರಿಮೋಟ್ ಏರಿಯಾದಲ್ಲೂ ಸಹಿತ ಮಕ್ಕಳಿಗೆ ಮುಟ್ಟಿಸುವಂಥದ್ದು ಮತ್ತು ಒಳ್ಳೆಯ ಶಿಕ್ಷಕರಿಗೆ ಮುಟ್ಟುವಂಥ ಕೆಲಸ ಆಗಬೇಕಾಗಿದೆ. 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಸಿಗುವಂಥದ್ದು ಆಗಬೇಕಾಗಿದೆ. ಇದನ್ನು ಇವ್ರ ಜೊತೆಗೆ ಯಾಕೆ ಹೇಳೋದಂದ್ರೆ ಇವ್ರು ಸರ್ಕಾರದಲ್ಲಿದ್ದಾರೆ, ಸರ್ಕಾರದ ಮೇಲೆ ಪ್ರೆಷರ್ ಮಾಡೋಂಗಿದ್ದಾರೆ. ಈ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇಂದಿನ ನಾಳೆ ಮುಖ್ಯಮಂತ್ರಿ ಸ್ಥಾನ ಬಂದೇ ಬರ್ತದೆ. ನಾವೇನೋ ಹುಡುಕೋ ಅವಶ್ಯಕತೆ ಇಲ್ಲ. ಇರ್ಬೋದು, ಇವತ್ತಿಲ್ಲ ಅಂತಲ್ಲ. ದುಡ್ಡು ಹಾಕಿದ್ರೆ ಆಗ್ತದೆ. 113 ಆಗಬೇಕಾಗಿದ್ರೆ ನಮ್ಮ ಕಡೆ ಜನನೂ ಇರಬೇಕಾಗ್ತದೆ, MLAಗಳು ಇರಬೇಕಾಗ್ತದೆ. MLAಗಳು ಬೇಕಾದ್ರೆ ನಾವು ಖರ್ಚು ಮಾಡ್ಬೇಕಾಗಿ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾರೆ. ಆದರೆ ಅದು ತಪ್ಪಂತೂ ನಾನು ಹೇಳ್ತಾ ಇಲ್ಲ, ಸುಳ್ಳಂತೂ ಅನ್ನ್ತಾ ಇಲ್ಲ. ಎಲ್ಲ ಇವತ್ತು ಹಣದ ಮೇಲೆ ವ್ಯವಹಾರ ಆಗ್ತದೆ, ವ್ಯವಹಾರಗಳಾಗ್ತಾ ಇದ್ದಾವೆ. ಹೀಗಾಗಿ ಅದೆಲ್ಲ ಇದ್ರೂ ಸಹಿತ ಒಂದು ಅವಕಾಶದ ಜೀವನದಲ್ಲೇ ಇವರು ಇದ್ದಂಥವ್ರು ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಮಂದಿ ಉದ್ಯೋಗ ಕೊಡ್ತಾ ಇದ್ದಾರೆ. ಅದೆಲ್ಲ ಇರಲಿ. ಅದ್ರ ಜೊತೆ ಇನ್ನಷ್ಟು ಎಲ್ಲರಿಗೂ ಉದ್ಯೋಗ, ಮಿನಿಮಮ್ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಬದುಕೋದಕ್ಕೆ ಒಂದು 20,000 ಒಂದು ಕುಟುಂಬ ಬೇಕಾಗ್ತದೆ. ಒಂದು ತಂದೆ, ತಾಯಿ, ಮಗ, ಹೆಂಡತಿ, ಮಕ್ಕಳು, ಒಂದು 6 ಜನ ಕುಟುಂಬಕ್ಕೆ ಮಿನಿಮಮ್ 20,000 ರಿಂದ 25,000 ರೂಪಾಯಿ ಖರ್ಚು ಬರ್ತದೆ. ಇದು ಇವತ್ತಿನ ಮಾರ್ಕೆಟ್ ರೇಟ್. ಅದು ಉತ್ಪನ್ನ ಆಗುವಂಥ ದಿಶೆಯಲ್ಲೇ ಒಂದು ಯೋಜನೆ ನಿರೂಪಿಸ್ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಇಬ್ಬರು ನಮ್ಮ ಬೆಳಗಾವಿಯ ಇವತ್ತಿನ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವರು ಸರ್ಕಾರದ ಒತ್ತಡ ತಂದ ಈ ಕೆಲಸಗಳಾಗುವ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಇತಿಹಾಸ ಉಳಿಯುವಂಥದ್ದು. ಅದರಲ್ಲೂ ರೈತರಲ್ಲಿ ಒಕ್ಕಟ್ಟಿಲ್ಲ. ನಿಜವಾಗಿ ಒಂದೇಳೆ ಒಕ್ಕಟ್ಟು ಇದ್ದಿದ್ದರೆ ರೈತರಲ್ಲ, ಇವತ್ತು ಈ ರಾಜ್ಯದ ಅಧಿಕಾರನ ಅವರು ಹಿಡಿತಾ ಇದ್ರು. ಯಾಕಂದ್ರೆ ರೈತರು ಇಲ್ಲದ ನಾಡೇ ಇಲ್ಲ. ಯಾಕಂದ್ರೆ ಅವರು 65-70% ಅವರೇ ಇದ್ದಾರೆ. ಅವರೆಲ್ಲ ಒಂದು ಕಡೆ ಆದ್ರಪ್ಪ ಅಂದರೆ ಜೊತೆಗೆ SC ST ಮತ್ತು OBC ಕೂಡಿದರೆ ಮೂಲ ಸರ್ಕಾರ ಅವ್ರದ್ದು. ಆದರೆ ಅದು ತಿಳುವಳಿಕೆ ಬರ್ತಾ ಇಲ್ಲ. ಅದು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ನಾವು ಮಾಧ್ಯಮದವ್ರು ಮಾಡ್ತಾಯಿಲ್ಲ. ಮಾಧ್ಯಮದವ್ರು ಸುಮ್ಮನೆ ರಿಸರ್ವೇಷನ್ ದೊಡ್ಡದು ಮಾಡೋದು, ಇವ್ರು ಬಿಡ್ತಾರೆ ಲಿಂಗಾಯತರ ಒಕ್ಕಲಿಗರು ವಿರೋಧ ಮಾಡ್ತಾಯಿದ್ದಾರೆ. ಬಟ್ ಇದನ್ನೇ ನಾವು ಮಾತಾಡ್ತೀವಿ ವಿನಃ ರಿಯಲ್ ಫ್ಯಾಕ್ಟ್ಗಳ ಮೇಲೆ ನಾವು ಮಾತಾಡ್ತಾಯಿಲ್ಲ. ಈ ದಿಸೆಯಲ್ಲ ಸತೀಶ್ ಅವರು ಒಂದು ಸ್ವಲ್ಪ ರಿಯಲ್ ಫ್ಯಾಕ್ಟ್ರ ಬಗ್ಗೆ ಚರ್ಚೆ ಮಾಡೋಂಥ ಒಂದು ಸ್ವಲ್ಪ ವಿಶೇಷತೆ ಇತ್ತೀಚೆಗೆ ಕಂಡು ಬರ್ತದೆ. ಮೊದಲು ಇದ್ದಾರೆ ಇಲ್ಲ ಅಂತಲ್ಲ. ಯಾಕಂದ್ರೆ ಒಂದು ಬಿದ್ದ ಸಮುದಾಯದ ಮೇಲೆ ಬಂದ ವ್ಯಕ್ತಿಗೆ ಅದು ಗೊತ್ತಾಗ್ತದೆ ನೋವು ಏನದು ಅಂತೆಲ್ಲ. ಆ ದಿಶೆಯಲ್ಲೇ ಸಿದ್ದರಾಮಯ್ಯ ಜೊತೆ ಕೂಡ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಲಿ. ಜೊತೆಗೆ ಈ ಶಿವಾಜಿ ಮೂರ್ತಿ ಮತ್ತು ಶಹಾಜಿ ಮೂರ್ತಿಯನ್ನು ಸಹಿತ ಪ್ರತಿಷ್ಠಾಪನೆ ಮಾಡಿ ನಾವು ಮರಾಠಿ ವಿರೋಧಿಗಳಲ್ಲ, ನಮಗೆ ಅವರು ಒಂದಿರು. ಯಾಕಂದ್ರೆ ಮರಾಠಿ ಸಲುವಾಗಿ ಹೋರಾಟ ಮಾಡೋದಲ್ಲ, ಮರಾಠಿ ಸಹ ಬಂದಿದ್ದದು ಅಷ್ಟ. ಈ ದಿಶೆಯಲ್ಲೇ ಶಿವಾಜಿ ಅವ್ರನ್ನ ಮತ್ತು ಶಹಾಜಿ ಅವರ ಮೂರ್ತಿಗಳನ್ನು ಸ್ಮಾರಕ ರೂಪದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊಂಟಿದ್ದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ರಾಜಕೀಯ ಇಲ್ಲದ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನ ಅಂತೇಳಿ ಅವ್ರು ವಿರೋಧಿಗಳು ಕೇಳ್ತಾರೆ. ಸಂಜಯ್ ಪಾಟೀಲ್ ಅವರು ರಾಜಕೀಯ ಇಲ್ಲದೆ ಮಾಡ್ತಾರೆ ಅಂತ ಅವ್ರೇನೋ ಹೇಳಿ ಪಾಪ ಅವ್ರು ಹೇಳ್ತಾರೆ. ಸಂಜಯ್ ಪಾಟೀಲ್ ಅವ್ರು ಹೇಳ್ತಾರೆ ಇಲ್ಲಿ ರಾಜಕೀಯದ ಏನು ಹಿಡಿದಿಲ್ಲ, ಎಲ್ಲ ರಾಜಕೀಯಕ್ಕಾಗಿನ ಅಧಿಕಾರಕ್ಕಾಗಿನ ಅನ್ನೋ ಸುಳ್ಳೇನು ಅಂತ ಹೇಳ್ತಾ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥತೆ ಚಿತ್ತಾನಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.